ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ನಾನು ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿದ್ದೆ. ಫ್ರೆಂಡ್, ಗುರುಪೂರ್ಣಿಮೆ ಅಂದರೆ ಗುರು ಅಂದರೆ ಏನು ಅರ್ಥ ಅಂತ ಅಂದರೆ ಕತ್ಲೆಯನ್ನು ದೂರವಾಗಿಸುವನು ಅಂತ. ಹಾಗೆ ಪೂರ್ಣಿಮೆ ಅಂದರೆ ಹುಣ್ಣಿಮೆ ಅಂತ. ಈ ಗುರುಪೂರ್ಣಿಮೆನ ಪ್ರತಿ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ. ಹಾಗೆ ಇದ್ರ ಮಹತ್ವ ಏನು ಅಂತ ಅಂದರೆ ನಮಗೆ ಜ್ಞಾನ ನೀಡಿದ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಪವಿತ್ರವಾದ ದಿನವನ್ನಾಗಿ ಆಚರಿಸ್ತೀವಿ. ಹಾಗೆ ಇದನ್ನು ಇನ್ನೊಂದು ಹೆಸರಿಂದನೂ ಸಹ ಕರೀತಾರೆ. ಅಂದರೆ ಗುರುಪೂರ್ಣಿಮೆ ಅಂತೀವಲ್ಲ, ಅದನ್ನು ವ್ಯಾಸ ಪೂರ್ಣಿಮಾ ಎಂದು ಸಹ ಕರೀತಾರೆ. ಏನಕ್ಕಪ್ಪ ಅಂದರೆ ಮಹಾಭಾರತದ ಪುರಾಣಗಳನ್ನು ಬರೆದಿರುವಂತಹ ಮಹರ್ಷಿಗಳು ಹುಟ್ಟಿದಂಥ ದಿನವಿದು. ಅದಕ್ಕಾಗಿ ವೇದವ್ಯಾಸರ ಜನ್ಮದಿನವನ್ನಾಗೂ ಸಹ ಆಚರಿಸ್ತಾರೆ. ಹಾಗೆ ಇದನ್ನು ವ್ಯಾಸ ಪೂರ್ಣಿಮಾ ಎಂದು ಸಹ ಕರೀತಾರೆ. ಹಾಗೆ ನಮ್ಮ ಜೀವನದ ಕತ್ಲೆಯನ್ನು ದೂರ ಮಾಡುವಂಥ ಶಕ್ತಿ ಯಾರಿಗಿದೆಯೋ ಅವರೇ ನಮ್ಮ ಗುರುಗಳಾಗಿರ್ತಾರೆ. ನಿಮ್ಮ ಜೀವನದಲ್ಲಿ ಯಾರು ಗುರುಗಳಾಗಿದ್ದಾರೆ ಅಂತಂದೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಹಾಗೆ ಸಾಯಿಬಾಬಾ ಮಠಕ್ಕೂ ಸಹ ಹೋಗಿದ್ದೆ. ಹಾಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೂ ಸಹ ಹೋಗಿದ್ದೆ. ಪೂಜೆ ಎಲ್ಲ ಮುಗಿಸಿ ಸಂಜೆ ನಮ್ಮ ಹಸ್ಬೆಂಡ್ ಬಂದರು ಮನೆಗೆ. ಆಗ ಸ್ವಲ್ಪ ಔಟ್ಸೈಡ್ ಕೆಲಸ ಇತ್ತು ಅಂತಂದೇಳಿ ಔಟ್ಸೈಡ್ ಬಂದಿದ್ದೀವಿ. ಮನೆ ತೋರಿಸು. ಅದಕ್ಕೆ ಇಷ್ಟು ಕಸ ತೋರಿಸು. ತೋರ್ಸಪ್ಪ, ಪರವಾಗಿಲ್ಲ, ನಿಧಾನಕ್ಕೆ ಎತ್ಕೊಬಾ. ಹೌದಾ? ಮನೇನ ಇದು? ಟಿವಿ ನೋಡ್ತಿದ್ದಾರೆ. ಟಿವಿ ಯಾವುದು ಇದು? ಟಿವಿನಾ? ಬೆಡ್ ಅವ್ರ ಅಲ್ಲಿ ಜಾರ ಬಂಡಿ ಐತಿ. ಹೌದಾ? ಇದರಲ್ಲೇ ಎಲ್ಲ ರೆಡಿ ಮಾಡಿದೀಯಾ? ಇದು ಜಾರ ಬಂಡಿ, ಇದು ಡೋರಾ. ಇಲ್ಲಿ ಇಕ್ಕಿದ್ನ, ಅದಕ್ಕೆ ಏನು ಬರ್ತಿರ್ಲಿಲ್ಲ, ಅದಕ್ಕೆ ಮಾಡಿದೆ. ಹೌದಾ? ಅದಕ್ಕೆ ಇವರಿಬ್ರು ಏನಾಗಬೇಕು ನಿಂಗೆ? ಫ್ರೆಂಡ್ಸಾ? ಅವರಿಬ್ರು ಫ್ರೆಂಡ್ಸಾ ಬ್ರದರ್ಸಾ? ಏನವರು? ಬ್ರದರ್ಸ್ ಥರನ? ನಂಗೆ ಯಾರು ಇಲ್ಲಲ್ಲ, ಅದಕ್ಕೆ ಅವರೇನಾ? ನಂಗೆ ಯಾರು ಇಲ್ವಲ್ಲ. ಏಯ್, ಏನು ಸಾಯಿಸ್ತಿದ್ಯಾ? ಇರುವೆ ಸಾಯಿಸ್ತಿದ್ಯಾ? ನೀಟಾಗಿ ಗುಡಿಸು. ಮನೆ ಮಾಡೋಕ್ಕೆ ಎಷ್ಟು ಕಸ ಮಾಡಿದೀಯ ನೋಡು. ದೊಡ್ಡ ಮನೆ. ಏನು ಮಾಡ್ತಿದ್ದಿ ಮಗನೇ ಬೆಳಗ್ಗೆ ಎದ್ಬಿಟ್ಟು? ಹಾಯ್ ಮಾಡ್ತಿದ್ಯಾ? ಬ್ರಷ್ ಮಾಡಿ ಬಂದಿದೆ. ಅವನ್ನ ಒಬ್ಬ ಜಾಸ್ತಿ ಉತ್ಮಂಕಂತ. ಹೌದಾ? ಇವನಲ್ಲೇ ಬ್ರಷ್ ಮಾಡಿದ್ನಾ? ಬ್ರಷ್ ಮಾಡಿದ್ದೆ. ಈಗ ಊಟ ತಿಂತೀನಿ. ಇಷ್ಟು ಬೇಗ? ಈಗಲ್ಲ, ಊಟ ತಿನ್ನ ಆಟ ಹೋಗೋದು ಬರೋದು, ಹಿಂಗೋಗೋದು ಬರೋದು, ಹಿಂಗೋಗೋದು ಆಟ. ಅವನ ತಮ್ಮ ಇವನು ಹೋಗಿ ಅವನು ಬ್ರಷ್ ಮಾಡಿ ಆಮೇಲೆ ಇವನದಂತ ಏನು ಮಾಡ್ತಿದ್ದೆ? ಆಚೆ ತಗೋಬರಮ್ಮ ನೋಡೋಣ. ಅಣ್ಣ ಯಾವಾಗ ಬೀಳ್ತಿರ್ತಾನೆ. ಬೀಳ್ತಾನೆ ಇವನು? ಯಾರು ಬೀಳೋದು? ಜಂಪ್ ಹೊಡಿತಾನೆ ಅವನು. ಹೌದಾ? ನೀನು ಜಂಪ್ ಮತ್ತೆ ಜಂಪ್ ಹೊಡ್ದು ಹಿಂಗೆ ಕೂಸ್ಕೊಂಡವ್ರ ಅಣ್ಣನ ಒಯ್ ಅಂತ ಹೊಳಿತಾನೆ.
ಹ್ಞೂ ಯಾವ ನಮ್ಮನೆ ಯಾಕೆ ಇಲ್ಲ ಐತಿ ಅಂತ ಇದು ನಮ್ಮನೆ